ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಗ್ರೂಪ್ ಇನ್ಶೂರೆನ್ಸ್ ಅಮೌಂಟನ್ನು ಕ್ಲೇಮ್ ಮಾಡ್ಕೊಳ್ಬೇಕಾದ್ರೆ ಯಾವ ರೀತಿ ನಾವು ಮಾಡ್ಕೊಳ್ಬೇಕು, ಈ ರೀತಿ ಗ್ರೂಪ್ ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕಾದಾಗ ನಾವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ ಅದನ್ನು ನಾವು ನೋಡ್ತಾ ಹೋಗೋಣ. ಆತ್ಮೀಯರೇ, ಈ ಒಂದು ಗ್ರೂಪ್ ಇನ್ಶೂರೆನ್ಸ್ ಕ್ಲೈಮನ್ನು ಮಾಡಬೇಕಾದ್ರೆ ಇದು ಕರ್ನಾಟಕ ಸರ್ಕಾರಿ ವಿಮಾ ಇಲಾಖೆ ಏನಿದೆ, ಈ ಒಂದು ವೆಬ್ಸೈಟಿನ ಒಂದು ವೆಬ್ಸೈಟನ್ನು ಲಾಗಿನ್ ಆಗಬೇಕು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ KJD ಸಂಖ್ಯೆನ ಬಳಸಿಕೊಂಡು ಮೊಬೈಲ್ ಸಂಖ್ಯೆಯನ್ನು ಆಟೋಮೆಟಿಕ್ ಫೆಚ್ ಆಗುತ್ತೆ. OTP ಎಂಟ್ರಿ ಮಾಡಿ ನಾವು ಲಾಗಿನನ್ನು ಆಗ್ತೀವಿ. ಆದ್ಮೇಲೆ ಈ ರೀತಿ ನಮ್ಮ KJD ಲಾಗಿನ್ಗೆ ನಾವು ಲಾಗಿನ್ ಆದಾಗ ನಮಗೆ ಈ ರೀತಿಯ ಹೋಮ್ ಪೇಜ್ ಬರ್ತದೆ. ಆದ್ಮೇಲೆ ಇಲ್ಲಿ ಈ ಒಂದು ಹೋಮ್ ಪೇಜ್ನಲ್ಲಿ ನಿಮಗೆ ಇಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಕ್ಲೈಮ್ಸ್ ಅಂತ ಒಂದು ಲಿಂಕನ್ನು ಕೊಡಲಾಗಿದೆ. ಇಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಕ್ಲೈಮ್ ಅಂತ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಅಪ್ಲೈ ಫಾರ್ ಗ್ರೂಪ್ ಇನ್ಶೂರೆನ್ಸ್ ಕ್ಲೈಮ್ಸ್ ಅಂತ ಬರ್ತದೆ. ಆಗ ನಾವು ಇಲ್ಲಿ ಅಪ್ಲೈ ಫಾರ್ ಗ್ರೂಪ್ ಇನ್ಶೂರೆನ್ಸ್ ಕ್ಲೈಮ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದಾಗ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಆದಮೇಲೆ ಗ್ರೂಪ್ ಇನ್ಶೂರೆನ್ಸ್ ಕ್ಲೈಮ್ಸನ್ನು ಮಾಡಬೇಕಾದಾಗ ಯಾವ ಸಂದರ್ಭಗಳಲ್ಲಿ ನಾವು ಮಾಡ್ಬೋದು ಅಂದರೆ, ನಮ್ಮ ರಿಟೈರ್ಮೆಂಟ್ಗಿಂತ ಮೊದಲೇ ನಾವು ಗ್ರೂಪ್ ಇನ್ಶೂರೆನ್ಸ್ ಅಮೌಂಟನ್ನು ಕ್ಲೈಮ್ ಮಾಡಬೇಕಾದಾಗ ಅಂದರೆ ಇಲ್ಲಿ ಕ್ಲೈಮ್ ಟೈಪ್ ಯಾವಾಗುತ್ತೆ, ಪ್ರೀ ರಿಟೈರ್ಮೆಂಟ್ ಅಂತ ಇರ್ತದೆ. ರಿಟೈರ್ಮೆಂಟ್ ಆದಮೇಲೆ ಅದು ಕ್ಲೈಮ್ಸ್ ಆಗ್ಬೋದು, ಬಟ್ ಪ್ರೀ ರಿಟೈರ್ಮೆಂಟ್ನಲ್ಲಿ ನಮಗೆ ನಾವು ಆ ಗ್ರೂಪ್ ಇನ್ಶೂರೆನ್ಸ್ ಅಮೌಂಟನ್ನು ಕ್ಲೈಮ್ ಮಾಡ್ಕೊಳ್ಬೇಕಾದ್ರೆ ನಮಗೆ ಇಲ್ಲಿ ಕ್ಲೈಮ್ ಸಬ್ ಟೈಪ್ ಅಂತ ಬರ್ತದೆ. ಎರಡು ಸಿಚುವೇಷನ್ಸ್ನಲ್ಲಿ ಈ ಒಂದು ಗ್ರೂಪ್ ಇನ್ಶೂರೆನ್ಸ್ ಕ್ಲೈಮನ್ನು ನಾವು ಮಾಡ್ಕೋಬೋದು. ಒಂದು ವಾಲಂಟರಿ ರಿಟೈರ್ಮೆಂಟ್ ಇದ್ದಾಗ, ಮತ್ತೊಂದು ಟರ್ಮಿನೇಷನ್ ಫ್ರಮ್ ಸರ್ವಿಸ್ ಇದ್ದಾಗ. ನೀವು ವಾಲಂಟರಿ ರಿಟೈರ್ಮೆಂಟನ್ನು ತೆಗೆದುಕೊಂಡಾಗ ನೀವು ಗ್ರೂಪ್ ಇನ್ಶೂರೆನ್ಸ್ ಕ್ಲೈಮನ್ನು ಮಾಡ್ಬೋದು. ಅದಕ್ಕಾಗಿ ಆನ್ಲೈನ್ ಮುಖಾಂತರನೇ ಅರ್ಜಿ ಸಲ್ಲಿಸಬೇಕಾಗತ್ತೆ ನಾವು. ಎರಡನೇದಾಗಿ ಟರ್ಮಿನೇಷನ್ ಫ್ರಮ್ ಸರ್ವಿಸ್ ಆದಾಗ ಕೂಡ ಗ್ರೂಪ್ ಇನ್ಶೂರೆನ್ಸ್ ಕ್ಲೈಮನ್ನು ಮಾಡ್ಬೋದು. ಈ ರೀತಿ ಎಕ್ಸಾಂಪಲ್ ಆಗಿ ವಾಲಂಟರಿ ರಿಟೈರ್ಮೆಂಟ್ ಅಂತ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಫೈಲನ್ನು ನೀವು ಅಪ್ಲೋಡನ್ನು ಮಾಡಬೇಕಾಗತ್ತೆ. ಯಾವ ರೀತಿಯ ಫೈಲ್ ಅಪ್ಲೋಡ್ ಮಾಡಬೇಕು ಅಂದರೆ, ಇಲ್ಲಿ ನಿಮಗೆ ಡೌನ್ಲೋಡ್ ಫಾರ್ಮ್ 3 ಅಂತ ಇದೆ. ಇಲ್ಲಿ ಅದನ್ನು ಕ್ಲಿಕ್ ಮಾಡಿ. ಈ ರೀತಿ ನೀವು ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಒಂದು PDF ಡೌನ್ಲೋಡ್ ಆಗುತ್ತೆ. ಈ ರೀತಿಯ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ಆಲ್ರೆಡಿ ಎವ್ರಿಥಿಂಗ್ ಈಸ್ ಪ್ರಿಂಟೆಡ್, ಎಲ್ಲ ಪ್ರಿಂಟೆಡ್ ಆಗಿರುವಂಥದ್ದು ಇದೆ. ಟು ನಿಮ್ಮ ಒಂದು ಈಗಿನ ಆಫೀಸ್ ಅಡ್ರೆಸ್ ಇರ್ತದೆ. ಸಬ್ಜೆಕ್ಟ್ ಅಂತ ಬಂದಾಗ ಅಪ್ಲಿಕೇಶನ್ ಫಾರ್ ಪೇಮೆಂಟ್ ಆಫ್ ಅಕ್ಯುಮುಲೇಷನ್ ಅಂಡರ್ ಕರ್ನಾಟಕ ಸ್ಟೇಟ್ ಎಂಪ್ಲಾಯೀಸ್ ಗ್ರೂಪ್ ಇನ್ಶೂರೆನ್ಸ್ ಸ್ಕೀಮ್ ರೂಲ್ 1981 ಎಲ್ಲ ಎವ್ರಿಥಿಂಗ್ ಟೈಪ್ಡ್ ಬರ್ತದೆ. ನೀವು ಯಾಕಂದ್ರೆ ನಿಮ್ಮ ಲಾಗಿನ್ ಬಳಸ್ಕೊಂಡು ನಾವು ಡೌನ್ಲೋಡ್ ಅಂತ ಮಾಡಿದಾಗ ಇಲ್ಲಿ ನಾವು ಯಾವ ಒಂದು ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತೀವಿ ಆ ಕಚೇರಿ ಇರುತ್ತೆ, ಸಬ್ಜೆಕ್ಟ್ ಬರ್ತದೆ, ಮತ್ತು ಡೇಟ್ ಆಫ್ ಅಪಾಯಿಂಟ್ಮೆಂಟು, ಈಗಿರುವಂಥ ವಯಸ್ಸು ಎಲ್ಲ ಇರ್ತದೆ. ಕೆಳಗಡೆ ಯುವರ್ ಫೇತ್ಫುಲ್, ಇಲ್ಲಿ ನೀವು ಸಿಗ್ನೇಚರನ್ನು ಮಾಡಬೇಕು. ಡೆಸಿಗ್ನೇಷನ್ ಆ್ಯಂಡ್ ಸಿಗ್ನೇಚರ್ ಆಫ್ ಎಂಪ್ಲಾಯ್ ಇದೆ ಇಲ್ಲಿ. ಇಷ್ಟೊಂದು ಮಾಡಿಕೊಂಡು ಈ PDF ಅನ್ನು ಸಿಗ್ನೇಚರ್ ಮಾಡಿದ ಮೇಲೆ ನೀವೇನು ಮಾಡಬೇಕಾಗತ್ತೆ, ಇಲ್ಲಿ ಚೂಸ್ ಫೈಲ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಒಂದು ಫಾರ್ಮನ್ನು ನೀವು PDF ಏನು ಮಾಡಿರ್ತೀರಿ ಆ PDF ಅನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಆಮೇಲೆ ಸಬ್ಮಿಟನ್ನು ಕೊಡಬೇಕು. ಈ ರೀತಿ ನಾವು ಗ್ರೂಪ್ ಇನ್ಶೂರೆನ್ಸ್ ಕ್ಲೈಮ್ಗಾಗಿ ಅಪ್ಲಿಕೇಶನನ್ನು ನಾವು ಸಲ್ಲಿಸ್ಬೋದು. ಆವಾಗ ಇದು DDO ಒಂದು ಲಾಗಿನ್ಗೆ ಹೋಗುತ್ತೆ. DDO ಲಾಗಿನಲ್ಲಿ ಅದನ್ನು ಪರಿಶೀಲಿಸಿ ಮುಂದಿನ ಹಂತಕ್ಕೆ ಅದು ಕಳುಹಿಸಿ ಕೊಡಲಾಗ್ತದೆ. ಒಂದು ಕ್ಲಾರಿಟಿ ಇರಲಿ, ಗ್ರೂಪ್ ಇನ್ಶೂರೆನ್ಸ್ ಕ್ಲೈಮ್ಸ್ ಆಗುವಂಥದ್ದು ಎರಡು, ಒಂದು ರಿಟೈರ್ಮೆಂಟ್ ಮತ್ತು ಪ್ರೀ ರಿಟೈರ್ಮೆಂಟ್ ಅಂತ ಬಂದಾಗ ಇಲ್ಲಿ ಪ್ರೀ ರಿಟೈರ್ಮೆಂಟ್ ಅಂತ ಬಂದಾಗ ಎರಡು ಬರ್ತದೆ, ಒಂದು ವ್ಯಾಲಂಟರಿ ರಿಟೈರ್ಮೆಂಟ್ ಆಮೇಲೆ ಟರ್ಮಿನೇಷನ್ ಫ್ರಮ್ ಸರ್ವಿಸ್ ಇರ್ತದೆ. ಈ ಡೌನ್ಲೋಡ್ ಫಾರ್ಮ್ ನಂಬರ್ 3 ನಾವು ಇಲ್ಲಿಂದಲೇ ಅಪ್ಲೋಡನ್ನು ಮಾಡಿ ಸಬ್ಮಿಟನ್ನು ಮಾಡಬೇಕು. ಆದ್ಮೇಲೆ ಈ ಒಂದು ಮಾಹಿತಿ ಖಂಡಿತವಾಗಿಯೂ ಕೂಡ ಸರ್ಕಾರಿ ನೌಕರರ ಸೇವಾ ನಿಯಮದ ಕುರಿತಂತೆ ನಿಮಗೆ ಉಪಯೋಗವಾಗಿರ್ಬೋದು. ಹಾಗೂ ಈ ರೀತಿಯ ಸರ್ಕಾರಿ ನೌಕರರ ಸೇವೆಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.